ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ನಿನ್ನೆ ದಿವಸ ದಾವಣಗೆರೆಯ BIT ಕಾಲೇಜಿನ ಆಡಿಟೋರಿಯಂನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ದೇಶ ದಾವಣಗೆರೆ ಜಿಲ್ಲಾ ಘಟಕದ 25 ಮತ್ತು 26, 27, 28ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಆಯ್ಕೆಯಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಪತ್ರಕರ್ತರು, ವರದಿಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಪತ್ರಕರ್ತರಲ್ಲಿದ್ದ ಕೆಲವು ಕಲಾವಿದರು ಹಾಡುಗಳ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಬ್ರಹ್ಮಕುಮಾರಿ ಸಮಾಜದ ಮುಖ್ಯಸ್ಥರಾದ ಶ್ರೀಮತಿ ಲೀಲಾಜಿಯವರು ಕೂಡ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಸೂದನರವತರಿಸಿದ ಭಾರತ ಜನನಿಯ ತನು ಜಾತಿ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತಿ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯ. ಇತ್ತೀಚೆಗಷ್ಟೇ ನಿಧನರಾದ ದಾವಣಗೆರೆಯ ಶಾಸಕರು, ಮಾಜಿ ಮಂತ್ರಿಗಳಾದ ಶ್ರೀಯುತ ಶಾಮನೂರು ಶಿವಶಂಕರಪ್ಪನವ್ರಿಗೂ ಮತ್ತು ಪತ್ರಿಕಾ ಬಳಗದ ಹಲವಾರು ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ BC ಲೋಕೇಶ್ವರವರು ಮಾತಾಡಿದರು. ದಾವಣಗೆರೆ ನಗರವಾಣಿ ಪತ್ರಿಕೆಯ ಸಂಪಾದಕರಾದ BN ಮಲ್ಲೇಶ್ ಅವರು ಕೂಡ ಮಾತನಾಡಿದರು. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಿವಾನಂದ್ ತಗಡೂರವರು ಕೂಡ ಮಾತನಾಡಿದರು. ನಂತರ ನಮ್ಮ ದಾವಣಗೆರೆಯ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ EM ಮಂಜುನಾಥ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಸಂಘದ ಮುಂದಿನ ಚಟುವಟಿಕೆಗಳ ಬಗ್ಗೆ ತಿಳಿಸಿದರು. ವೇದಿಕೆ ಮೇಲೆ ದಾವಣಗೆರೆ ಇಮೇಜ್ನ ಪತ್ರಿಕೆಯ ಪ್ರಕೃತಿನ್ ಅವರು ಮತ್ತು ದಾವಣಗೆರೆ ಕನ್ನಡ ಪತ್ರಿಕೆಯ ರವಿಯವರು ಹಾಗೂ ಮಲ್ನಾಡವಾಣಿ ಪತ್ರಿಕೆಯ ಏಕಾಂತಪ್ಪನವರು ಹಾಗೂ ಕರ್ನಾಟಕ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕರಾದಂತಹ ಚಂದ್ರಣ್ಣನವರು ಕೂಡ ಉಪಸ್ಥಿತರಿದ್ದರು. ಮತ್ತು ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಸಂಘ ಒಟ್ಟಿಗೆ ಪತ್ರಿಕಾ ದಿನಾಚರಣೆ ಮಾಡುವ ಸಂದರ್ಭದಲ್ಲಿ ಸಾಂಕೇತಿಕವಾಗಿ 5,500 ಪತ್ರಕರ್ತರಿಗೆ ಗ್ರಾಮೀಣ ಬಸ್ ಪಾಸ್ ಅನ್ನು ವಿತರಣೆ ಮಾಡಿದೆ. ಆದರೆ ನಮಗೆ ಸಮಾಧಾನ ಇಲ್ಲ. ಕಾರಣ ಇಷ್ಟೇ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅನ್ನು ನೀಡುವಾಗ ನಿಬಂಧನೆಗಳನ್ನ ಮುಖ್ಯಮಂತ್ರಿಗಳು ಮಾಡಲ್ಲ, ವಾತಾಯನ ಅಧಿಕಾರಿಗಳು ಸುಮಾರು ಕಠಿಣ ನಿಬಂಧನೆಗಳನ್ನು ಹಾಕಿದ್ದಾರೆ. ಯಾವುದೇ ಗ್ರಾಮೀಣ ಪತ್ರಕರ್ತನಿಗೆ ಬಿಡಿ ಸುದ್ದಿಗಾರ ಅಂತೀವಿ ನಾವು, ಸಿಂಜರ್ಸ್ ಅಂತೇಳಿ, ಅವರಿಗೆ ಯಾವುದೇ ಸ್ಯಾಲರಿ ಇರುವುದಿಲ್ಲ. ಅವರು ಲೈನೇಜ್ ಕಾಲಮ್ ಸೆಂಟಿಮೀಟರ್ ಅಳೆದು ಅವರಿಗೆ ಆ ಒಂದು ಗೌರವಧನ ಕೊಡುವಂಥ ಸಂದರ್ಭದಲ್ಲಿ ಅವರಲ್ಲಿ ನಿಬಂಧನೆ ತಿಳಿಸ್ತಾರೋ ಅವರ ಬ್ಯಾಂಕಿಗೆ ಸಂಬಳ ಬಂದಿದ್ದರೆ ಅದು ಕಾಪಿ ಹಾಕಬೇಕು, ಆವಾಗ ನಾವು ಬಸ್ ಪಾಸ್ ಕೊಡ್ತೀವಿ ಅಂತೇಳಿ. ಇದನ್ನು ನಾವು ಪ್ರತಿಭಟಿಸಿ ಮಾನ್ಯ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ವಾರ್ತಾ ಕಮಿಷನ್ಗೆ ಪತ್ರವನ್ನು ಕೊಟ್ಟರು. ಆದರೆ ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡುವ ರೀತಿಯಲ್ಲಿ ಈ ರಾಜ್ಯ ಸರ್ಕಾರದ ಅಧಿಕಾರಿಗಳು ನಮ್ಮ ಪತ್ರಕರ್ತರ ಬಸ್ ಪಾಸಿನ ಬಗ್ಗೆ ನಿಬಂಧನೆ ತೆಗೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಳಕು ಇದೆ, ಇದರಿಂದ ಜನರಿಗೆ ನ್ಯಾಯ ಸಿಗುತ್ತದೆ. ನಾನು ಮೌನವಾಗಿದ್ದರೆ ಸಮಾಜ ಏನಾಗುತ್ತದೆ ಎಂಬುದರ ಬಗ್ಗೆ ವಿಚಾರ ಮಾಡಿರಿ. ಈ ಪ್ರಶ್ನೆಗಳೇ ಒಬ್ಬ ಪತ್ರಕರ್ತನ ಜೀವ. ಪತ್ರಿಕಾದ್ಯೋಮ ಉದ್ಯೋಗ ಇಂದು ಕೇವಲ ವೃತ್ತಿ ಅಲ್ಲ, ಅದು ಯುದ್ಧ. ಸುಳ್ಳಿನ ವಿರುದ್ಧ ಸತ್ಯದ ಯುದ್ಧ, ಭಯದ ವಿರುದ್ಧ ಧೈರ್ಯದ ಯುದ್ಧ, ಅನ್ಯಾಯದ ವಿರುದ್ಧ ನ್ಯಾಯದ ಯುದ್ಧ. ಇಂತಹ ಯೋಧರಿಗೆ ನಮ್ಮೆಲ್ಲರ ಹೃದಯಪೂರ್ವಕವಾದ ಧನ್ಯವಾದಗಳು.
ವಂದನೆಗಳನ್ನು ಸಲ್ಲಿಸಲು ಸಂತೋಷ ಪಡ್ತೀನಿ. ಇಂಥ ಒಂದು ಸಂಘಟನೆ ಪದಾಧಿಕಾರಿಗಳ ಆಗಿ ಕೆಲಸ ಮಾಡದೇ ಒಂದು ಸಂತಸದ ಕೆಲಸ. ಇಂಥ ಒಂದು ಸಂಘಟನೆಯಲ್ಲಿ ನಾನು 2 ಬಾರಿ ರಾಷ್ಟ್ರೀಯ ಮಂಡಳಿ ಸದಸ್ಯನಾಗಿ, 2 ಬಾರಿ ಖಜಾಂಚಿಯಾಗಿ, 2 ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ, 2ನೇ ಬಾರಿಗೆ ಅಧ್ಯಕ್ಷನಾಗಿ ನಿಮ್ಮೊಂದಿಗೆ ನಾನು ಇವತ್ತು ಅಧಿಕಾರ ಸ್ವೀಕರಿಸಲು ನಿಮ್ಮೊಂದಿಗೆ ನಾನು ನಿಂತಿದ್ದೇನೆ. ಅದಕ್ಕೆಲ್ಲ ತಾವೆಲ್ಲ ಸಾಕ್ಷಿ ಕರೆಸಲು ತಾವೆಲ್ಲ ಇಲ್ಲಿ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಘಟನೆ ಕುರಿತಂತೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಹಿರಿಯ ಪತ್ರಕರ್ತರು, ವಿಜಯವಾಣಿಯ ವಿಶೇಷ ಬಾತ್ಮೀದಾರರಾಗಿರುವಂಥ ನಮ್ಮ ರಾಜ್ಯ 2ನೇ ಬಾರಿ 3ನೇ ಬಾರಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಿವರಾಮ್ ತಗಡೂರವರು ಸಂಘಟನೆ ಬಗ್ಗೆ ಹೇಳ್ತಾರೆ. ನಾನು ಅದರ ಬಗ್ಗೆ ನಾನೇನು ಹೆಚ್ಚು ಮಾತನಾಡಲ್ಲ, ಯಾಕಂದರೆ ಈಗಾಗಲೇ ಕಾಲ ವಿಳಂಬವಾಗಿದೆ. ಕಳೆದ ಸಾಲಿನ 3 ವರ್ಷದ ಅವಧಿಯಲ್ಲಿ ನಾವು ನಡೆಸಿದಂಥ ಒಂದು ಕೆಲಸಗಳನ್ನು ಮನಗೊಂಡು ಜಿಲ್ಲೆಯ ಪತ್ರಕರ್ತರು ಮತ್ತೊಮ್ಮೆ ಬಾರಿ ನೀವು ಅಧ್ಯಕ್ಷರಾಗಿ ಅಂತೇಳಿ ಚುನಾಯಿಸಿದ್ದಾರೆ. ಆ ಅವಕಾಶವು ಕಳೆದ ಸಾಲಿನಲ್ಲಿ ಕಳೆದ 3 ವರ್ಷಗಳ ಹಿಂದೆ ನಮ್ಮ ಅಧ್ಯಕ್ಷರು ಇದೇ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾ ಭವನಗಳಿವೆ. ದಾವಣಗೆರೆಯನ್ನು ಹೊರತುಪಡಿಸಿ ಇಲ್ಲಿ ಅಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ 3 ವರ್ಷಗಳ ಹಿಂದೆ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಅವತ್ತು ಅದನ್ನು ಸವಾಲಾಗಿ ಸ್ವೀಕರಿಸಿ ಕಳೆದ ಸಾಲಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ನಮ್ಮ ಮಿತ್ರ ಎ ಫಕ್ರುದ್ದೀನು, ಕಳೆದ ಸಾಲಿನ ಖಜಾಂಚಿಯಾಗಿದ್ದಂಥ ಬದ್ರಿನಾಥ್ ಅವರು ಮತ್ತು ಎಲ್ಲ ತಂಡದೊಂದಿಗೆ ಸೇರಿ ಈಗಾಗಲೇ ನಾವು ಪತ್ರಿಕಾ ಭವನ ನಿರ್ಮಿಸುವ ನಿಟ್ಟಿನಲ್ಲಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನವನ್ನು ಪಡೆದು ಅದಕ್ಕೆ ಅದನ್ನು ನಮ್ಮ ಸಂಘದ ಹೆಸರಿಗೆ ನೋಂದಾಯಿಸಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಳೆದ 4-5 ತಿಂಗಳ ಹಿಂದೆ ನಡೆದಂಥ ಒಂದು ದಾವಣಗೆರೆಯಲ್ಲಿ ನಡೆದಂಥ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೂಮಿ ಪೂಜೆ ಕೂಡ ನೆರವೇರಿಸಿದ್ದಾರೆ. ಈಗ ಅದನ್ನು ಕಟ್ಟಡ ಆಗಬೇಕು. ಆ ಕಟ್ಟಡ ಆಗುವ ನಿಟ್ಟಿನಲ್ಲಿ ನಾವು ಸೇವೆ ಸಲ್ಲಿಸುವ ಜೊತೆಗೆ ಅನೇಕ ಪತ್ರಕರ್ತರ ಒಂದು ಸಮಸ್ಯೆಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಅಂಥೇಳಿ ನಾನು ಇನ್ನು ಸಾಕಷ್ಟು ವಿಚಾರಗಳು ಹೇಳೋವಿದ್ದು. ಯಾಕಂತೇಳಿದ್ರೆ ನಮ್ಮ ಅನೇಕ ಗಣ್ಯರು ಹಿರಿಯರು ಅವರ ಆಶಯ ನುಡಿಗಳನ್ನು ಕೇಳಬೇಕಾಗಿರುವ ನಿಟ್ಟಿನಲ್ಲಿ ನಾನು ಕೆಲವೇ ಮಾತುಗಳೊಂದಿಗೆ ವಿರಾಮ ಇಟ್ಟು ತಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.